ಬಮೂಲ್ ಚುನಾವಣೆ ಮುಗಿದಾಯಿತು. ಈಗ ಕೆಎಂಎಫ್ ಚುಕ್ಕಾಣಿಗೆ ಶುರುವಾಗ್ತಾ ಇದೆ ಫೈಟ್. ಈಗಾಗಲೇ ಡಿ.ಕೆ. ಸುರೇಶ್ ಅವರು ಅವಿರೋಧ ಆಯ್ಕೆ ಆಗಿದ್ದಾರೆ ನಿರ್ದೇಶಕರಾಗಿ. ಆದರೆ ಡಿ.ಕೆ. ಸುರೇಶ್ಗೆ ಟಕ್ಕರ್ ಕೊಡೋದಕ್ಕೆ ಅವರದ್ದೇ ಪಕ್ಷದ ಕೆಲ ನಾಯಕರು ಸಜ್ಜಾಗಿದ್ದಾರೆ ಅಂತ ಗುಮಾನಿಗಳು ಎದ್ದಿದೆ. ಸುರೇಶ್ಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ತಪ್ಪಿಸೋದಕ್ಕೆ ತೆರೆಮರೆಯಲ್ಲಿ ತಂತ್ರ ಹೆಣಿತಾ ಇದ್ದಾರಂತೆ ವಿರೋಧಿಗಳು. ಪಾಲ್ಚಂದ್ರ ಸ್ಪರ್ಧೆ ಮಾಡೋದಂತೆ ಮನವೊಲಿಸೋದಕ್ಕೆ ಒತ್ತಡ. ಎಐಸಿಸಿ ಮಟ್ಟದಲ್ಲಿ ಒಂದು ಕೆಎಂಎಫ್ಗೆ ಎಐಸಿಸಿ ಮಟ್ಟದಲ್ಲಿ ಲಾಬಿ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಂದರೆ ಇವ್ರ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಎಷ್ಟು ದೊಡ್ಡದಾಗ್ಬಿಟ್ಟಿದೆಪ್ಪ. ಕೆಎಂಎಫ್ಗೆ ಅದು ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರ ಸಹೋದರ, ಮಾಜಿ ಸಂಸದ, ಪವರ್ಫುಲ್ ಇವರೇ ಎಐಸಿಸಿ ಮಟ್ಟದಲ್ಲಿ ಲಾಬಿ ಮಾಡಿಸಿ ಕೆಎಂಎಫ್ಗೆ ಇವರು ಹೋಗ್ಬೇಕು ಅಂತಂದ್ರೆ ಭಾರಿ ಜೋರಾಯ್ತು ಬಿಡಪ್ಪ. ಹಾಗಾದ್ರೆ ಎಲ್ಲವೂ ಬದಲಾಗಿದೆ. ಓಕೆ, ಆಯಿತು, ಇವತ್ತು ಟೈಮ್ ಮುಗೀತು. ನಾವು ರಾ ನ್ಯೂಸನ್ನು ಮುಗಿಸುವಂತಹ ಸಮಯ ಬಂದಿದೆ. ನಾಳೆಯ ರಾ ನ್ಯೂಸ್ನಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಾನು ಮತ್ತು ಅಖಿಲೇಶ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.